ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗಳಿದ್ದಾವೆ. ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಬ್ರೇಕಿಂಗ್ ಸುದ್ದಿಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೂಡ ಕೆಲವೊಂದು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಹಿಂದಿನ ವಿಡಿಯೋಗಳಲ್ಲಿ ವೆಬಿನಾರ್ ಗೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ. ನಾಡಿದ್ದು ಅಂದ್ರೆ ಗುರುವಾರ ಸಂಜೆ ಒಂದು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ವಿ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಇದಕ್ಕೆ ಸಂಬಂಧಪಟ್ಟಂತ ಅಂದ್ರೆ ವೆಬಿನಾರ್ ಗೆ ಜಾಯ್ನ್ ಆಗುವಂತ ಲಿಂಕ್ ನಮ್ಮ ವಾಟ್ಸ್ಆಪ್ ಚಾನಲ್ ನಲ್ಲಿ ಹಾಕ್ತಿವಿ ಗುರುವಾರ. ಇನ್ ಕೇಸ್ ನೀವಿನ್ನು ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. 3 more links ಅಂತ ಇಲ್ಲಿದೆ ನೋಡಬಹುದು. ಕ್ಲಿಕ್ ಮಾಡಿದ್ರೆ ಲಿಂಕ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ. ಈ ಚಾನಲ್ ಗೆ ಜಾಯ್ನ್ ಆಗಿ ಅದರಲ್ಲಿ ವೆಬಿನಾರ್ ಜಾಯ್ನಿಂಗ್ ಲಿಂಕ್ ಅನ್ನು ಕೂಡ ಗುರುವಾರ ಶೇರ್ ಮಾಡ್ತೀವಿ. ಕರೆಂಟ್ ಮಾರ್ಕೆಟ್ ಕಂಡೀಷನ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ಅದರಲ್ಲಿ ಮಾತಾಡೋಣ. ಇನ್ನು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಡೊನಾಲ್ಡ್ ಟ್ರಂಪ್ ಸೇಸ್ ಇಟ್ಸ್ ಪಾಸಿಬಲ್ ಯು ವುಡ್ ಟಾಕ್ ಟು ಇರಾನ್ ಆಸ್ ವಾರ್ ಇನ್ ವೆಸ್ಟ್ ಏಷ್ಯಾ ಇಂಟೆನ್ಸಿಫೈಸ್. ಟ್ರಂಪ್ ಅವರ ಟೋನ್ ಬದಲಾಗಿರೋ ತರ ಕಾಣ್ತಾ ಇಲ್ವಾ? ಈ ಹೆಡ್ಲೈನ್ ಅನ್ನ ನೋಡಿದ್ರೆ ಫಾಕ್ಸ್ ನ್ಯೂಸ್ ರಿಪೋರ್ಟ್ ಮಾಡಿರೋ ಪ್ರಕಾರ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು, ನಾನು ಇರಾನ್ ಜೊತೆ ಬೇಕಾದ್ರೆ ಮಾತಾಡ್ತೀನಿ ಈ ಯುದ್ಧ ನಿಲ್ಸೋದಿಕ್ಕೆ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನ ಒಂಥರ ಸ್ಟೇಟ್ಮೆಂಟ್ ಇರ್ತಾ ಇತ್ತು, ಇವತ್ತು ಒಂಥರ ಬರ್ತಾ ಇದೆ. ಹಾಗೆ ಕೆಲವೊಂದು ಸುದ್ದಿಗಳು ಕೂಡ ಬರ್ತಾ ಇದಾವೆ. ಇವರ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮಾರ್ಗದರ್ಶಕರುಗಳು ಈ ವಾರಿಂದ ಬೇಗ ಎಕ್ಸಿಟ್ ಆಗೋದು ಒಳ್ಳೇದು ಅನ್ನುವಂತ ಸಜೆಷನ್ ಕೊಟ್ಟಿದ್ದಾರೆ ಅಂತ. ಆ ರೀತಿ ಸಜೆಷನ್ಸ್ ಬಂದ ಮೇಲೆ ಈ ರೀತಿ ಟೋನ್ ಅಲ್ಲಿ ಬದಲಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಇಲ್ಲೂ ಕೂಡ ಹಿನ್ನಡೆ ಆಗುವಂತ ಲಕ್ಷಣಗಳು ಆಸ್ ಆಫ್ ನೌ ಇದೆ. ಬಟ್ ಇದನ್ನ ಅಫೆನ್ಸಿವ್ ಆಗಿ ತಗೊಂಡ್ರೆ ಗೊತ್ತಿಲ್ಲ. ಈಗ ಔಟ್ ಮಾಡ್ಕೊಂಡು ಅಫೆನ್ಸಿವ್ ಆಗಿ ತಗೊಂಡು ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನ ಪ್ಲಾನ್ ಮಾಡಿದ್ರೆ ಅದು ಗೊತ್ತಿಲ್ಲ. ಯಾಕಂದ್ರೆ ಆ ರೀತಿಯ ಸುದ್ದಿಗಳು ಕೂಡ ಬರ್ತಾ ಇದೆ ನೋಡಬಹುದು. ಪೆಟೆ ಎಕ್ಸೆಪ್ಟ್ ಸಿಗ್ನಲ್ಸ್ ಮೇಜರ್ US ಅಫೆನ್ಸಿವ್ ಇನ್ ಇರಾನ್. ಅದರಲ್ಲೂ ಟ್ಯೂಸ್ಡೇ ವಿಲ್ ಬಿ ಮೋಸ್ಟ್ ಇಂಟೆನ್ಸಿವ್ ಡೇ ಸ್ಟ್ರೈಕ್ಸ್ ಅಂತ ಹೇಳಿದ್ದಾರೆ ಇವತ್ತು. ಸೊ ಈ ರೀತಿ ಅಫೆನ್ಸಿವ್ ಆಗಿ ಕೂಡ ಅಟ್ಯಾಕ್ ಅನ್ನ ಮಾಡಬಹುದು. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಆಗ್ತಿರೋದು ನಷ್ಟ ಅಮೆರಿಕಾಗಲ್ಲ, ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ಗೆ. ಸೌದಿ ಅರೇಬಿಯಾ, UAE, ಕುವೈತ್, ಓಮನ್ ಈ ದೇಶಗಳು ಹೊಡೆತವನ್ನ ಅನುಭವಿಸುತ್ತಿದ್ದಾವೆ. ಜೊತೆಗೆ ಆಯಿಲ್ ಕ್ರೈಸಿಸ್ ಉಂಟಾಗೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಯುರೋಪಿಯನ್ ಕಂಟ್ರೀಸ್ ಕೂಡ ಒತ್ತಡವನ್ನ ಏರ್ಲಿಕ್ಕೆ ಶುರು ಮಾಡಿದ್ದಾವೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಜೊತೆಗೆ. ಹಾಗಾಗಿ ಈ ರೀತಿ ಟೋನ್ ಚೇಂಜ್ ಆಗ್ತಿದೆ ಅನ್ನುವಂತ ಸುದ್ದಿಗಳು ಕೂಡ ಇದ್ದಾವೆ. ನೋಡೋಣ ಬೇಗ ಏನಾದ್ರೂ ಇದಕ್ಕೆ ಅಂತ್ಯ ಸಿಗತ್ತಾ ಅಂತ. ಇನ್ನು ಇರಾನಿಯನ್ ಮೀಡಿಯಾ ರಿಪೋರ್ಟ್ ಮಾಡಿರೋ ಪ್ರಕಾರ ಮುಸ್ತಫಾ ಖಮೇನಿ ಅವರು ಏನಿದ್ದಾರೆ ಗಾಯಗೊಂಡಿದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. US ಇಸ್ರೇಲ್ ಏರ್ ಸ್ಟ್ರೈಕ್ಸ್ ಅಲ್ಲಿ ಇವರು ಕೂಡ ಗಾಯಗೊಂಡಿದ್ದಾರೆ ಅಂತ ಎಕ್ಸಾಕ್ಟ್ಲಿ ಇನ್ನು ಗೊತ್ತಿಲ್ಲ. ಬಟ್ ಇಂಟೆಲಿಜೆನ್ಸ್ ಸೋರ್ಸಸ್ ಈ ರೀತಿ ಹೇಳ್ತಿದೆ ಅಂತ ಸುದ್ದಿಗಳಿದ್ದಾವೆ. ಇನ್ನು ಯೂನಿಯನ್ ಕ್ಯಾಬಿನೆಟ್ ಇಂದ ಇವತ್ತು ಬಿಗ್ ನ್ಯೂಸ್ ಗಳು ಬಂದಿದ್ದಾವೆ ಅಂತ ಹೇಳ್ಬೋದು. ನೋಡಬಹುದು, ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಸ್ ಎಕ್ಸ್ಟೆನ್ಷನ್ ಆಫ್ ಜಲ್ ಜೀವನ್ ಮಿಷನ್ ಎಲಿವೇಟೆಡ್ ರೋಡ್ ಕನೆಕ್ಟಿಂಗ್ ಜೈವಾರ್ ಏರ್ಪೋರ್ಟ್ ಟು ಫರೀದಾಬಾದ್. ಜಲ್ ಜೀವನ್ ಮಿಷನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜೊತೆಗೆ ನೋಡಬಹುದು ಔಟ್ಲೇ ಆಫ್ 8.7 lakh crore 8.7 ಲಕ್ಷ ಕೋಟಿ ಬಜೆಟ್ ಅಪ್ರೂವ್ ಮಾಡಿರುವಂತದ್ದು ಜಲ್ ಜೀವನ್ ಮಿಷನ್ ಗೆ. ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಪ್ರಾಜೆಕ್ಟ್ ಗಳು ಅಂತಾನೆ ಹೇಳ್ಬಹುದು. ಜೊತೆಗೆ ಸಂತ್ರಗಾಚಿ ಖರಗ್ಪುರ್ 4th ಲೈನ್ 2905 ಕೋಟಿದು. ನಂತರ ಇನ್ನೊಂದಿದೆ ನೋಡಬಹುದು, ಸೈಂತಿಯಾ ಪಾಕೂರ್ 1569 ಕೋಟಿ. ಜೊತೆಗೆ ಮಧುರೈ ಏರ್ಪೋರ್ಟ್ ಅನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅನೌನ್ಸ್ ಮಾಡಿದೆ. ಒಂದಷ್ಟು ಅನೌನ್ಸ್ಮೆಂಟ್ ಗಳು ಇವತ್ತು ಯೂನಿಯನ್ ಕ್ಯಾಬಿನೆಟ್ ಇಂದ ಹೊರಬಿದ್ದಿದೆ. ಒಳ್ಳೆ ಬೆಳವಣಿಗೆ, ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಗಳು ಬರ್ತಾ ಇದೆ. ಇನ್ನು ಡಿಫೆನ್ಸ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಮೋತಿಲಾಲ್ ಓಸ್ವಾಲ್ ಅವರ ಕಡೆಯಿಂದ ಒಂದು ರಿಪೋರ್ಟ್ ಇದೆ. ಡಿಫೆನ್ಸ್ ಸ್ಟಾಕ್ಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ. ಯಾಕೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋದಕ್ಕೆ ಇವರು 4 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ನಮಗೆ ಎಷ್ಟು ರ್ಯಾಲಿ ಬರುತ್ತೆ ಅದೆಲ್ಲ ಮ್ಯಾಟರ್ ಆಗ್ಬೇಕಾಗಿರೋದು, ಯಾಕೆ ರ್ಯಾಲಿ ಬರುತ್ತೆ ಅದನ್ನ ತಿಳ್ಕೊಳ್ಬೇಕು. 4 ಕಾರಣಗಳನ್ನ ಇವರು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ನೋಡಬಹುದು, ವಾರ್ ಟು ಪ್ರಾಂಪ್ಟ್ ಸ್ಪೆಂಡಿಂಗ್. ಇನ್ನು ಮಿಡ್ಲ್ ಈಸ್ಟ್ ಟೆನ್ಷನ್ ಇದೆ ಅಥವಾ ಕಾನ್ಫ್ಲಿಕ್ಟ್ ಇದೆ. ಆ ರೀತಿ ಗ್ಲೋಬಲ್ ಲೆವೆಲ್ ಅಲ್ಲಿ ಹಲವು ಕಾನ್ಫ್ಲಿಕ್ಟ್ ಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂತಹ ಕಾನ್ಫ್ಲಿಕ್ಟ್ ಗಳು ಇರುವಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ದೇಶಗಳು ತಮ್ಮ ಡಿಫೆನ್ಸ್ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಹಾಗಾಗಿ ದಿನೇ ದಿನೇ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇಲ್ಲಿ ಒಳ್ಳೆ ಕ್ಯಾಪಿಟಲ್ ಅಲೋಕೇಶನ್ ಇರಬಹುದು. ಜೊತೆಗೆ ಅದರಿಂದ ಒಳ್ಳೆ ಸ್ಪೆಂಡಿಂಗ್ ಕೂಡ ಆಗ್ಬಹುದು ಅನ್ನುವಂತ ಕಾರಣವನ್ನ ಕೊಡ್ತಿದ್ದಾರೆ. ನಂತರ ಎರಡನೇದು ಡಿಫೆನ್ಸ್ ಬೂಸ್ಟ್ ಇನ್ ಬಜೆಟ್ ಅಲ್ಲೂ ಕೂಡ ಸುಮಾರು 2.2 ಲಕ್ಷ ಕೋಟಿಯನ್ನು ಡಿಫೆನ್ಸ್ ಗಾಗಿ ಸರ್ಕಾರ ಅನೌನ್ಸ್ ಮಾಡಿದೆ. 18% ಇನ್ಕ್ರೀಸ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ. ಪಾಸಿಟಿವ್ ಔಟ್ಕಮ್ ಬಜೆಟ್ ಅಲ್ಲಿ ಬಂದಂತದ್ದು. ಹಾಗಂತ ಸ್ಟಾಕ್ಸ್ ಗಳಲ್ಲಿ ರಿಯಾಕ್ಷನ್ ಬರದೇ ಇರಬಹುದು, ಬಟ್ ಇಂದಿನ ಬಜೆಟ್ ಹೋಲಿಸಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಫೆನ್ಸ್ ಬಜೆಟ್ ಅಲ್ಲಿ. ಅದೊಂದು ಕಾರಣವನ್ನ ಕೊಡ್ತಿದ್ದಾರೆ. ಜೊತೆಗೆ DAP ಡಿಫೆನ್ಸ್ ಅಕ್ವಿಸಿಷನ್ ಪ್ರೊಸೀಜರ್ DAP 2026 ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಸರ್ಕಾರ. ಇದರ ಪ್ರಕಾರ ಏಮ್ಡ್ ಅಟ್ ಸ್ಟ್ರೆಂಥನಿಂಗ್ ಡೊಮೆಸ್ಟಿಕ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರಮೋಟಿಂಗ್ ಡೀಪರ್
ಇಂಡಿಜಿನೈಸೇಷನ್ ಅಂದ್ರೆ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಸರ್ಕಾರ ಹಲವು ಅಪ್ಡೇಟ್ಸ್ ಅನ್ನ ಮಾಡಿದೆ. ಇದು ಕೂಡ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಬಿಗ್ ಪಾಸಿಟಿವ್ ಆಗಬಹುದು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಸ್ಟ್ರಾಂಗ್ ಆರ್ಡರ್ ಇನ್ಫ್ಲೋ ಕೂಡ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕೆಲವು ಕಂಪನಿಗಳ ಆರ್ಡರ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. BL 20,600 ಕೋಟಿ, HAL 69,400 ಕೋಟಿ, ಹಾಗೆ BDL 5,400 ಕೋಟಿ. ಸ್ಟ್ರಾಂಗ್ ಡಿಮಾಂಡ್ ಇದೆ, ಎಸ್ಪೆಷಲಿ ಕೆಲವೊಂದು ಡಿಫೆನ್ಸ್ ಮೆಟೀರಿಯಲ್ಸ್ ಗೆ. ಆ ಒಂದು ಕಾರಣವನ್ನು ಕೂಡ ಕೊಡ್ತಿದ್ದಾರೆ. ಬಟ್ ಇಲ್ಲಿ ಇರುವಂತಹ ಕೀ ರಿಸ್ಕ್ ಏನಂತಂದ್ರೆ ವ್ಯಾಲ್ಯೂಯೇಷನ್ಸ್ ಜೊತೆ ಕೆಲವೊಂದು ಸಪ್ಲೈ ಚೈನ್ ರಿಸ್ಕ್ ಕೂಡ ಇರುತ್ತೆ. ಆ ಒಂದು ರಿಸ್ಕ್ ಪಾಯಿಂಟ್ಸ್ ಅನ್ನು ಕೂಡ ಇವರು ಹೈಲೈಟ್ ಮಾಡ್ತಿದ್ದಾರೆ ಕಂಪನಿಗಳಿಗೆ ಸಂಬಂಧಪಟ್ಟಂತೆ. ಡಿಫೆನ್ಸ್ ಅಲ್ಲಿ ಅವಕಾಶಗಳಿದೆ. ಫಾರ್ ಟೈಮ್ ಬೀಯಿಂಗ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರದೇ ಇರಬಹುದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಅದರಲ್ಲಿ ಏನ್ ಡೌಟ್ ಇಲ್ಲ. ಏನು ಗವರ್ನಮೆಂಟ್ ಕಡೆಯಿಂದ ಒಂದು ಸುದ್ದಿ ಬಂದಿದೆ, ಇದು ಸೋರ್ಸಸ್ ಮೂಲಕ ಬಂದಿರುವಂತದ್ದು. ಇನ್ನು ಸರ್ಕಾರ ಏನು ಹೇಳಿಲ್ಲ ನೋಡಬಹುದು. ಗವರ್ನಮೆಂಟ್ ರಿವ್ಯೂವಿಂಗ್ ಪಾಲಿಸಿ ಟು ಈಸ್ FDI ನಾರ್ಮ್ಸ್ ಫಾರ್ ಚೀನಾ, ನೋ ಫೈನಲ್ ಡಿಸಿಷನ್ ಯೆಟ್. ಚೀನಾ ಭಾರತದಲ್ಲಿ FDI ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹಿಂದೆ ಸರ್ಕಾರ ಒಂದಷ್ಟು ರೆಸ್ಟ್ರಿಕ್ಷನ್ ಅನ್ನ ಹಾಕಿತ್ತು. ಯಾವಾಗ ಗಲ್ವಾನ್ ವ್ಯಾಲಿ ಸಮಸ್ಯೆ ಆಯ್ತೋ ಆ ಸಂದರ್ಭದಲ್ಲಿ ಈಗ ಅಲ್ಲಿ ಒಂದಷ್ಟು ಈಸಿ ಮಾಡೋದಕ್ಕೆ ನೋಡ್ತಿದ್ದಾರೆ ಅನ್ನುವಂತ ಸುದ್ದಿ ಬಂತು. ಆ ಸುದ್ದಿಯ ಇಂಪ್ಯಾಕ್ಟ್ ಇವತ್ತು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯಿತು. ಫಾರ್ ಎಕ್ಸಾಂಪಲ್ ನೀವು ಇವತ್ತು ಡಿಕ್ಸಾನ್ ಟೆಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿರ್ಬೋದು, ಹಾಗೆ ಕೇನ್ಸ್ ಟೆಕ್ನಾಲಜಿ ಆಗ್ಬೋದು, ಸಿರ್ಮಾ SGS ಆಗ್ಬೋದು, ಅದರ ಜೊತೆಗೆ ಅಂಬರ್ ಎಂಟರ್ಪ್ರೈಸಸ್ ಆಗ್ಬೋದು. ಇವೆಲ್ಲ ಕಂಪನಿಗಳು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್. ಅವುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣನೇ ಈ ಸುದ್ದಿ. ಯಾಕಂದ್ರೆ FDI ನಾರ್ಮ್ಸ್ ಅನ್ನ ಈಸಿ ಮಾಡಿದ್ರೆ ಚೀನಾಗೆ ಆ ಕಂಪನಿಗಳಿಗೆ ಬೆನಿಫಿಷಿಯಲ್ ಆಗುತ್ತೆ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಆ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇನ್ನು ಇಲ್ಲಿ ಫೈನಲ್ ಡಿಸಿಷನ್ ತಗೊಂಡಿಲ್ಲ, ಡಿಸ್ಕಷನ್ಸ್ ನಡೀತಾ ಇದೆ ಅಷ್ಟೇ, ಮಾಡ್ಬೇಕಾ ಬೇಡವಾ ಅಂತ. ಫೈನಲ್ ಡಿಸಿಷನ್ ಬಂದ್ರೆ ಅದು ಪ್ರಾಪರ್ ನ್ಯೂಸ್ ಆಗುತ್ತೆ. ಈಗ ಜಸ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ಯೂಶಲಿ ಮಾರ್ಕೆಟ್ ನಿಮಗೆ ಗೊತ್ತಿದೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಯಾವಾಗ್ಲೂ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದು. ಒನ್ಸ್ ಏನಾದ್ರು ಸರ್ಕಾರದಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ಅವತ್ತು ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು. ಬಟ್ ಸೆಕ್ಟರ್ ಅಲ್ಲಿ ಅವಕಾಶಗಳಿದೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ನಾನು ಕೂಡ ಹಲವು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ. ನಿನ್ನೆ ಕೂಡ ಒಂದಷ್ಟು ಷೇರುಗಳನ್ನ ಕವರ್ ಮಾಡಿದಾಗ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹಲವು ಸ್ಟಾಕ್ ಗಳು ಕೂಡ ಇದ್ವು. ಅದರಲ್ಲೂ ಕೂಡ ಸೆಕ್ಟರ್ ಅಲ್ಲಿ ಅವಕಾಶಗಳಿದೆ, ಸ್ಟಡಿ ಮಾಡಿ. ಹಾಗಂತ ಎಲ್ಲವನ್ನು ಅದನ್ನೇ ತುಂಬಿಕೊಳ್ಳೋದಲ್ಲ, 1 or 2 ಸ್ಟಾಕ್ಸ್ ಎನಫ್. ಇನ್ನು ಆಂಫಿ ಇವತ್ತು ಮಂತ್ಲಿ ಇನ್ಫ್ಲೋ ಡೇಟಾನ ರಿಲೀಸ್ ಮಾಡಿದೆ. ಫೆಬ್ರವರಿಯಲ್ಲಿ ಬಂದಿರುವಂತ ಇನ್ಫ್ಲೋ ಡೇಟಾ. ಮ್ಯೂಚುವಲ್ ಫಂಡ್ಸ್ ಗೆ ಬಂದಿರುವಂತ ಇನ್ಫ್ಲೋ ನೋಡಬಹುದು. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗೆ 25,977 ಕೋಟಿ ಬಂದಿದೆ ಫೆಬ್ರವರಿಯಲ್ಲಿ. ಜನವರಿಯಲ್ಲಿ 24,000 ಕೋಟಿ ಇತ್ತು, ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 2,000 ಕೋಟಿ ಜಾಸ್ತಿ ಆಗಿದೆ. ಡಿಸೆಂಬರ್ ಹೋಲಿಸಿದ್ರೆ ಕಡಿಮೆ ಇದೆ. ನವೆಂಬರ್ ಡಿಸೆಂಬರ್ ಅಲ್ಲಿ ನೋಡಬಹುದು ಯಾವ ರೀತಿ ಇನ್ಫ್ಲೋ ಇತ್ತು ಅಂತ. ಬಟ್ ಜನವರಿಗೆ ಹೋಲಿಸಿದ್ರೆ ಇಂಪ್ರೂವ್ ಆಗಿದೆ. ಇನ್ನು ಡೆಟ್ ಮ್ಯೂಚುವಲ್ ಫಂಡ್ ಗೆ ಇನ್ಫ್ಲೋ ಕಡಿಮೆ ಆಗಿದೆ. 74,800 ಇಂದ 42,100 ಕೋಟಿಗೆ ಇಳಿದಿದೆ. ಇನ್ನು ಹೈಬ್ರಿಡ್ ಅಲ್ಲೂ ಕೂಡ ಡೌನ್ ಇದೆ. ಅದರ್ ಸ್ಕೀಮ್ಸ್ ಅಲ್ಲಿ ಅಲ್ಲೂ ಕೂಡ ಬಿಗ್ ಡೌನ್ ಫಾಲ್ ಇದೆ. ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲೂ ಕೂಡ ಡೌನ್ ಇದೆ. ಮಂತ್ ಆನ್ ಮಂತ್ ಹೋಲಿಸಿದ್ರೆ ಕ್ಲೋಸ್ಡ್ ಎಂಡೆಡ್ ಇಂಟರ್ವಲ್ ಸ್ಕೀಮ್ಸ್ ಅಲ್ಲಿ ಅಪ್ ಆಗಿದೆ ಈ ಸಲ. ನಂತರ ಈಕ್ವಿಟಿ ಓರಿಯೆಂಟೆಡ್ ಸ್ಕೀಮ್ಸ್ ಅಲ್ಲಿ ಕ್ಯಾಪ್ ವೈಸ್ ಎಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ನೋಡೋದಾದ್ರೆ ಮಲ್ಟಿ ಕ್ಯಾಪ್ ಫಂಡ್ಸ್ ಗೆ ಸ್ವಲ್ಪ ಡಿಕ್ಲೈನ್ ಆಗಿದೆ ಜನವರಿಗೆ ಹೋಲಿಸಿದ್ರೆ. ಫೆಬ್ರವರಿಯಲ್ಲಿ ನೋಡಬಹುದು 1995 ಇಂದ 1933 ಇಳಿದಿದೆ. ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ. 2,000 ಇಂದ 2,100ಕ್ಕೆ ಜಂಪ್ ಆಗಿದೆ. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ, ಸ್ಲೈಟ್ಲಿ ಡೌನ್ ಇದೆ. ಮಿಡ್ ಕ್ಯಾಪ್ ಫಂಡ್ಸ್ ಗೆ ಇನ್ಫ್ಲೋ ಜಾಸ್ತಿ ಆಗಿದೆ. 3,185 ಕೋಟಿಯಿಂದ 4,002 ಕೋಟಿಗೆ ಅಪ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಗೂ ಕೂಡ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 1,000 ಕೋಟಿ ಜಾಸ್ತಿ ಆಗಿದೆ. 2,900 3,881 ಕೋಟಿಗೆ ಅಪ್ ಆಗಿದೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಇನ್ಫ್ಲೋ. ಡಿವಿಡೆಂಡ್ ಈಲ್ಡ್ ಕಡಿಮೆ ಆಗಿದೆ, ಅಂದ್ರೆ ಈಲ್ಡ್ ಫಂಡ್ಸ್ ಗೆ ಬಂದಿರುವಂತ ಇನ್ಫ್ಲೋ ಕಡಿಮೆ ಆಗಿದೆ. ವ್ಯಾಲ್ಯೂ ಅಂಡ್ ಕಾಂಟ್ರಾ ಫಂಡ್ಸ್ ಗೆ ಅಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಫೋಕಸ್ಡ್ ಫಂಡ್ಸ್ ಗೂ ಕೂಡ ಕಡಿಮೆ ಆಗಿದೆ. ಸೆಕ್ಟೋರಲ್ ಅಂಡ್ ಥಮ್ಯಾಟಿಕ್ ಫಂಡ್ಸ್ ಗೆ ಇಂಪ್ರೂವ್ ಆಗಿದೆ. 1,042 ಕೋಟಿ ಇದ್ದದ್ದು 2,987 ಕೋಟಿಗೆ ಅಪ್ ಆಗಿದೆ. ELSS ಅಲ್ಲಿ ಮೈನಸ್ ಆಗಿದೆ 650 ಕೋಟಿ. ಫ್ಲೆಕ್ಸಿ ಕ್ಯಾಪ್ ಗೆ ಸ್ವಲ್ಪ ಡೌನ್ ಇದೆ. 2,672 ಇಂದ 6,924 ಕೋಟಿಗೆ ಇಳಿದಿದೆ. ಟೋಟಲ್ ಇನ್ಫ್ಲೋ 24,000ದಿಂದ 25,977 ಕೋಟಿಗೆ ಹೋಗಿದೆ, ಜಂಪ್ ಆಗಿದೆ. ಟೋಟಲ್ ಇನ್ಫ್ಲೋ ಜಂಪ್ ಆಗಿದೆ ನೋಡಬಹುದು. ಒಟ್ಟಿನಲ್ಲಿ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಈ ಸಲ ಇಂಪ್ರೂವ್ ಆಗಿದೆ ಈಕ್ವಿಟಿ ಇನ್ಫ್ಲೋ. SIP ಇನ್ಫ್ಲೋ ನೋಡಬಹುದು. SIP ಕಾಂಟ್ರಿಬ್ಯೂಷನ್ ರಿಮೈನ್ಡ್ ಲಾರ್ಜ್ಲಿ ಸ್ಟೇಬಲ್. ಫೆಬ್ರವರಿ ಅಟ್ ಅರೌಂಡ್ 29,845 ಕ್ರೋರ್. ಇಂದಿನ ತಿಂಗಳು 31,000 ಕೋಟಿ ಇತ್ತು, ಈಗ 29,845 ಕೋಟಿ ಇದೆ. ಅಂದ್ರೆ ಸ್ವಲ್ಪ ಡೌನ್ ಇದೆ SIP ಕಾಂಟ್ರಿಬ್ಯೂಷನ್ ಕೂಡ. ಆಕ್ಚುಲಿ ರಾಂಗ್ ಟೈಮ್ ಅಲ್ಲಿ ತುಂಬಾ ಜನ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ಈಗ ಜಾಸ್ತಿ ಮಾಡಬೇಕು SIP ನ ಅಂತ ಸಂದರ್ಭ. ಯಾಕಂದ್ರೆ ಅವಕಾಶಗಳು ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ, ಡೌನ್ ಫಾಲ್ ಇದ್ದಾಗ ಜಾಸ್ತಿ ಮಾಡಬೇಕು. ಬಟ್ ತುಂಬಾ ಜನ ಎದುರುಕೊಂಡು ಎಕ್ಸಿಟ್ ಆಗ್ತಾರೆ. ಅದೇ ಆಗಿರುವಂತದ್ದು. 31,000 ಕೋಟಿ ಇದ್ದ 29,845 ಕೋಟಿಗೆ ಇಳಿದಿದೆ ನೋಡಬಹುದು. ನೀವಂತ ತಪ್ಪು ಮಾಡಕ್ ಹೋಗ್ಬೇಡಿ. ಕೇಸ್ SIP ಮಾಡ್ತಿದ್ರೆ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪೀಕ್ ಅಲ್ಲಿ ಇದ್ದಾಗ ಬೇಕಾದ್ರೆ ಸ್ಟಾಪ್ ಮಾಡಿದ್ರೆ ನಡೆಯುತ್ತೆ. ಮಾರ್ಕೆಟ್ ಬಾಟಮ್ ಅಲ್ಲಿ ಇದ್ದಾಗ ಮಾಡಬಾರ್ದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ETF ಅಲ್ಲೂ ಕೂಡ ಒಂದಷ್ಟು ಕಡಿಮೆ ಆಗಿದೆ ಇನ್ಫ್ಲೋ. ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ನೋಡಬಹುದು. ರೆಕಾರ್ಡೆಡ್ ನೆಟ್ ಇನ್ಫ್ಲೋ 5,255 ಕ್ರೋರ್. ಜನವರಿಲಿ 24,000 ಕೋಟಿ ಇದೆ. 24,000 ಕೋಟಿ ಇದ್ದದ್ದು 5,255 ಕೋಟಿಗೆ ಇಳಿದಿದೆ ಗೋಲ್ಡ್ ETF ಅಲ್ಲಿ. ಸಿಲ್ವರ್ ETF ಅಲ್ಲೂ ಅಷ್ಟೇ ನೋಡಬಹುದು. ಔಟ್ ಫ್ಲೋ ಆಗಿದೆ ಸಿಲ್ವರ್ ETF ಅಲ್ಲಿ ಈ ತಿಂಗಳಲ್ಲಿ ನೋಡಬಹುದು. ಇಲ್ಲಿ 826 ಕೋಟಿ ಔಟ್ ಫ್ಲೋ ಆಗಿದೆ. 4,628 ಕೋಟಿ ಇನ್ಫ್ಲೋ ಬಂದಿದೆ ಸಿಲ್ವರ್ ETF ಗೆ. 5,455 ಕೋಟಿ ಔಟ್ ಫ್ಲೋ ಆಗಿದೆ. ಟೋಟಲ್ ನೆಟ್ 826 ಕೋಟಿ ಔಟ್ ಫ್ಲೋ ಆಗಿದೆ. 27 ತಿಂಗಳ ನಂತರ ಫಸ್ಟ್ ಟೈಮ್ ಔಟ್ ಫ್ಲೋ ಆಗಿದೆ.
ನೋಡಬಹುದು ಸಿಲ್ವರ್ ಅಲ್ಲಿ. ನೆಕ್ಸ್ಟ್ ಈ ಕಡೆ ನಾವು ಬರೋದಾದ್ರೆ LPG ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು. LPG ಪ್ರೊಡಕ್ಷನ್ ಇನ್ಕ್ರೀಸ್ಡ್ ಬೈ 10%. ಕ್ರೂಡ್ ಆಯಿಲ್ ಪೊಸಿಷನ್ ಇಸ್ ಸೌಂಡ್ ಅಂಡ್ ಇಂಪ್ರೂವಿಂಗ್ ಎಸ್ ಗವರ್ನಮೆಂಟ್ ಸೋರ್ಸ್. ಗವರ್ನಮೆಂಟ್ ಸೋರ್ಸ್ ನ ಮೂಲಕ ಬಂದಿರುವಂತದ್ದು LPG ಪ್ರೊಡಕ್ಷನ್ ಅನ್ನ 10% ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಿದೆ. ಜೊತೆಗೆ ಕ್ರೂಡ್ ಆಯಿಲ್ ಪೊಸಿಷನ್ ಕೂಡ ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಿದೆ ಅಂತ ಹೇಳಿ ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಈಗ ಸಮಸ್ಯೆ ಆಗ್ತಿರೋದೇ ಸಪ್ಲೈ ಇಂಪ್ಯಾಕ್ಟ್ ಆಗ್ಬೋದು ಅಂತಾನೆ ಮಾರ್ಕೆಟ್ ಕೂಡ ಕಾಶಿಯಸ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಸುದ್ದಿಗಳು ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಪಾಸಿಟಿವ್ ಆಗಿ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಂಪನಿ ಗೈಡೆನ್ಸ್ ಅನ್ನು ಜಾಸ್ತಿ ಮಾಡಿದೆ 12.5% ಗೆ. ಜೊತೆಗೆ AI ಫಸ್ಟ್ ಲಾಂಚ್ ಸಕ್ಸಸ್ ಆಗಿದೆ ಅಂತ ಹೇಳಿದೆ. ನೋಡಬಹುದು ಕಂಪನಿ ಇಂಟ್ರೊಡ್ಯೂಸ್ಡ್ 10 ಸ್ಟ್ರಾಟಜಿಕ್ ಇನಿಷಿಯೇಟಿವ್ಸ್ ವಿಚ್ ಕಲೆಕ್ಟಿವ್ಲಿ ಪ್ರೊವೈಡೆಡ್ ದ ಫೌಂಡೇಶನ್ ಫಾರ್ ಸೆಟ್ಟಿಂಗ್ ರೆವೆನ್ಯೂ ಗ್ರೋತ್ ಎಕ್ಸ್ಪೆಕ್ಟೇಷನ್ ಆಫ್ 10% ಕಾನ್ಸ್ಟೆಂಟ್ ಕರೆನ್ಸಿ ಓವರ್ 4 year horizon. ಜೊತೆಗೆ ಲಾಸ್ಟ್ ಮಂತ್ ಅಲ್ಲಿ AI ಫಸ್ಟ್ ಅನ್ನ ಲಾಂಚ್ ಮಾಡಿದೆ. ಇದು 11ನೇ ಸ್ಟ್ರಾಟಜಿಕ್ ಇನಿಷಿಯೇಟಿವ್. ಇದರ ಸಕ್ಸಸ್ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಹಾಗಾಗಿ ನಾವು ಗೈಡೆನ್ಸ್ ಅನ್ನ ಜಾಸ್ತಿ ಮಾಡ್ತಿದೀವಿ ಅಂತ ಹೇಳಿದೆ. ಇದು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ಆಗಿದೆ. ನಂತರ ಇಂಡಿಗೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ರಿಸೈನ್ಸ್. MD ರಾಹುಲ್ ಭಾಟಿಯಾ ಟು ಟೇಕ್ ಇಂಟರಿಮ್ ಚಾರ್ಜ್ ಆಫ್ ಏರ್ಲೈನ್. ಲಾಸ್ಟ್ ಡಿಸೆಂಬರ್ ಅಲ್ಲಿ ಇಂಡಿಗೋದಲ್ಲಿ ಸಮಸ್ಯೆಗಳಾಗಿತ್ತು. ಅವಾಗಲೇ ಇವರ ಬಗ್ಗೆ ಒಂದಷ್ಟು ಸುದ್ದಿಗಳು ಬಂದಿದ್ದು. ಫೈನಲಿ ಇವಾಗ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಇವರ ಜಾಗಕ್ಕೆ MD ರಾಹುಲ್ ಭಾಟಿ ಅವರು ಬರ್ತಾರೆ. ಬಟ್ ಶಾರ್ಟ್ ಟರ್ಮ್ ಅಷ್ಟೇ ಇಂಟರಿಮ್ ಚಾರ್ಜ್ ಅನ್ನ ತಗೊಳ್ತಾರೆ. ಆನಂತರ ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಅನ್ನು ಮಾಡುತ್ತೆ ಕಂಪನಿ. ಸರಿಗಳಿರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ, ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡೋದು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್ ಆಗ್ಬೋದು, ಟೆಕ್ನಿಕಲ್ಸ್ ಆಗ್ಬೋದು, ಈ ರೀತಿ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ವಾಟ್ಸ್ಆಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಗುರುವಾರ ವೆಬಿನಾರ್ ಗೆ ಅಟೆಂಡ್ ಆಗೋದಾದ್ರೆ ಲಿಂಕ್ ಕೂಡ ಅದರಲ್ಲೇ ಬರುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.